ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಿಗೀಡಾದ ಅಂಗಡಿಗಳ ಸಂತ್ರಸ್ತರ ಜೊತೆಗಿದ್ದು ಅಗತ್ಯ ನೆರವಿಗೆ ಶಕ್ತಿ ಮೀರಿ ಪ್ರಯತ್ನಿಸುವೆ. ಪಟ್ಟಣದಲ್ಲಿ ಶಾಸಕ ಪ್ರಭು ಚವ್ಹಾಣ್. ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಶೆಡ್ಗಳಲ್ಲಿರುವ ಅಂಗಡಿಗಳಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಕೋಟಿಗೂ ಅಧಿಕ ಆಸ್ತಿ ಹಾನಿ ಸಂಭವಿಸಿರುವ ವಿಷಯ ತಿಳಿದು ಸ್ಥಳಕ್ಕೆ ಶಾಸಕ ಪ್ರಭು ಚವ್ಹಾಣ್ ಅವರು ಭಾನುವಾರ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸಂತ್ರಸ್ತರ ಜೊತೆಗೆ ಸದಾ ನಾನಿದ್ದು ಅಗತ್ಯ ನೆರವು ಕೊಡಿಸಲು ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ಅವರು ಭರವಸೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಯಾರೊಬ್ಬರೂ ವ್ಯಾಪಾರಿಗಳು ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳದಿರುವಂತೆ ಸಂತ್ರಸ್ತರಲ್ಲಿ ಶಾಸಕ ಪ್ರಭು ಚವ್ಹಾಣ್ ಮನವಿ ಮಾಡಿದರು. ಈ ವೇಳೆ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಮತ್ತಿತರರು ಹಾಜರಿದ್ದರು. ಇದೇ ವೇಳೆ ಸಂತ್ರಸ್ತರು ಶಾಸಕರ ಎದುರಿಗೆ ಕಣ್ಣೀರು ಹಾಕಿ ಅಳಲು ತೋಡಿಕೊಂಡ ಪ್ರಸಂಗ ನಡೆಯಿತು. ಈ ಘಟನೆ ಆಗಬಾರ್ದಿತ್ತು, ಬಟ್ ಏನಾಗಿದೆ ಇನ್ನೂ ತೆಗೆದಿರಲಿಲ್ಲ. ಅವರು ಹೇಳ್ತಾರೆ ನಾಳೆ ಕರಿತೀನಿ, ಗೊತ್ತಿಲ್ಲ. ಬಟ್ ಏನಾಗಿದೆ, ಭಾಳ ನಮಗೆ ಆಘಾತ ಆಗಿದೆ, ಭಾಳ ಮೋಸ ಆಗಿದೆ, ಭಾಳ ಮುಸ್ಕಾನ್ ಆಗಿದೆ. ಹೀಗಾಗಿ ನಾವು ನಮ್ಮ ಕಡೆಯಿಂದ ಏನೇನು ಎಫರ್ಟ್ ಬೇಕು, ತಹಸೀಲ್ದಾರ್ ಆಗಲಿ, DC ಆಗಲಿ, ಸರ್ಕಾರ ಆಗಲಿ, ನಾವು ಏನೇನು ಮಾಡಬೇಕು ನಾವು ತಮ್ಮ ಜೊತೆ ಇರ್ತೀವಿ. ನಮ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು, ಯಾವ ರೂಪದಲ್ಲಿ ಹೆಲ್ಪ್ ಮಾಡಬೇಕು, ಬೇರೆ ಬೇರೆ ಯೋಜನೆ ಮಾಡಬೇಕು, ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತಾವು ಹೇಳ್ತಾರೆ ಕನ್ನಡದಲ್ಲಿ ಧೈರ್ಯ ಇರ್ರಿ, ನಾವು ಏನು ವಿಚಲಿತ ಆಗಬಾರ್ರಿ. ನಾವು ಕುಟುಂಬದ ಜೊತೆ ನಾವು ಇರ್ತೀವಿ. ನಾವು ನಮ್ಮ ತಾಯಿ ಅಳದ್ರು, ನಾವು ಜೊತೆ ಇರ್ತೀವಿ. ಏನು ಚಿಂತೆ ಮಾಡಬೇಡ್ರಿ, 100% ನಾವು ಹೆಲ್ಪ್ ಮಾಡ್ತೀನಿ. ಆಮೇಲೆ ಒಂದು ಯಾವ ಪ್ರಕಾರ ಮಾಡಬೇಕು ನಾನು ತಹಸೀಲ್ದಾರ್ ಭೇಟಿ ಮಾಡ್ತೀವಿ, ಲೆಟರ್ ಮಾಡ್ತೀವಿ. ಬೇರೆ ರೂಪದಲ್ಲಿ ಬೇರೆ ಒಂದೊಂದು